ಈ ವಿಡಿಯೋ ಮಾಡಿರೋದು ಆಗಸ್ಟ್ 15ನೇ ತಾರೀಕು. ಸೊ ಇಂಡಿಪೆಂಡೆನ್ಸ್ ಡೇ ದಿನ. ಇದು ಬಂದು ಚಿಕ್ಕಬಳ್ಳಾಪುರ ಈಸಾ ಫೌಂಡೇಶನ್ ಅಲ್ಲಿ. ಸೊ 15, 16, 17 3 ದಿನ ಈಶಾ ಫೌಂಡೇಶನ್ ಅಲ್ಲಿ ಜಾತ್ರಾ ಮಹೋತ್ಸವ ಇತ್ತು, ನಾಗರ ಪಂಚಮಿ ಪ್ರಯುಕ್ತ. ಸೊ ತುಂಬಾ ಜನಗಳು ಬಂದಿದ್ರು. ಎಷ್ಟು ಕ್ರೌಡ್ ಇತ್ತು ಅಂತಂದ್ರೆ ನೀವು ನೋಡ್ತಾ ಇದೀರಾ, ತುಂಬಾ ಕ್ರೌಡ್ ಇತ್ತು. ಹಂಗೆ ಫುಲ್ ಜಾತ್ರೆ ಸೆಟಪ್ ಮಾಡಿದ್ರು. ಸೊ ಹಂಗೆ ಫುಡ್ ಸ್ಟಾಲ್ಗಳು ಕೂಡ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರು. ನೀವ್ ಹಿಂದೆಗಡೆ ಬೆಟ್ಟ ಗುಡ್ಡಗಳು ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತೇಳಿ. ಸೊ ಜನಗಳು ಅಷ್ಟೇ ಜನ ಸೇರಿದ್ರು. ನೋಡಿ ಈಗ ಈಶಾ ಯಾವ ತರ ಇದೆ ಸ್ಟ್ಯಾಚ್ಯೂ, ಸೂಪರ್ ಆಗಿ ಕಾಣ್ತಾ ಇತ್ತು. ಹಂಗೇನೆ ಜನಗಳು ಅಷ್ಟೇ ಬರ್ತಾನೆ ಇದ್ರು. ಎಷ್ಟು ಅಂತಂದ್ರೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು. ನೀವು ವಿಡಿಯೋನ ಫುಲ್ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇತ್ತು ಅಂತೇಳಿ. ಆಲ್ಮೋಸ್ಟ್ 3 to 4 ಕಿಲೋಮೀಟರ್ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಬರೋರು ಯಾರು ಬರೋಕ್ ಆಗ್ತಾ ಇರ್ಲಿಲ್ಲ, ಹೋಗೋರು ಯಾರು ಹೋಗೋಕ್ ಆಗ್ತಾ ಇರ್ಲಿಲ್ಲ. ಸೊ ರೋಡ್ ಅಂತೂ ಎಂಟೈರ್ ರೋಡ್ ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ ಆಗಿತ್ತು. ಸೊ ಅಲ್ಲಿ ನಾನು 3 to 4 hours ಸ್ಟ್ರಕ್ ಆಗಿದೆ ಟ್ರಾಫಿಕ್ ಅಲ್ಲಿ. ಸೊ ಫೈನಲಿ ನಾನು 12 o'clock ನೈಟ್ 12 o'clock ಅಲ್ಲಿಂದ ರಿಟರ್ನ್ ಬಂದೆ. ಸೊ ನೋಡಿ ಜನಗಳಂತೂ ತುಂಬಾ ರಶ್ ಇದ್ರು. ನೋಡಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಇದು ನೋಡಿ ಜಾತ್ರೆ ಗಿರ್ಗಿಟ್ಲೆ ಯಾವ ತರ ಸೆಟಪ್ ಮಾಡಿದ್ದಾರೆ, ಸಖತ್ತಾಗಿ ಕಾಣ್ತಾ ಇತ್ತು. ಅದು ಆ ಬೆಟ್ಟ ಗುಡ್ಡದ ನಡುವೆ. ಹಂಗೆ ಬಂದ್ರೆ ಫುಡ್ ಸ್ಟಾಲ್ ಅಷ್ಟೇ. ಇದೆಲ್ಲ ನೋಡಿ, ಇದೆಲ್ಲ ಫುಡ್ ಸ್ಟಾಲ್, ಫುಡ್, ಬಟ್ಟೆ, ಸೊ ಬೇರೆ ಬೇರೆ ತರ ಐಟಮ್ಸ್ ಎಲ್ಲ ಇಲ್ಲಿ ಸ್ಟಾಲ್ಗಳು ಹಾಕಿದ್ರು. ತುಂಬಾ ಸ್ಟಾಲ್ಸ್ ಇತ್ತು. ಹಂಗೆ ಮಕ್ಕಳು ಕೂಡ ಆಟ ಆಡಕ್ಕೆ ತುಂಬಾ ಗೇಮ್ಗಳಿದ್ದು. ಇಲ್ಲಿ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು. ಸೊ ಇದೆಲ್ಲ ಮಕ್ಕಳು ಆಟ ಆಡ್ತಾ ಇರುವಂತದ್ದು. ನೋಡಿ ಎಷ್ಟು ಜನ ಇದ್ದಾರೆ, ತುಂಬಾ ಕ್ರೌಡ್ ಇತ್ತು. ಸೊ ಪಾರ್ಕಿಂಗ್ ಅಷ್ಟೇ, ಕಾರ್ ಪಾರ್ಕಿಂಗ್ ಅಂತೂ ಫುಲ್ ಆಗಿತ್ತು. ಜನಗಳು ಬರ್ತಾನೆ ಇದ್ರು. ಸೊ ಪಾರ್ಕಿಂಗ್ ಕೂಡ ನಿಮಗ್ ತೋರಿಸ್ತೀನಿ. ಸೊ ಮುಂದೆ ನೋಡ್ತಾ ಇರಿ. ಈ ವಿಡಿಯೋ ಮಾಡಿರೋದು ಬಂದು 15th. ಇನ್ನು ನಾಳೆ ನಾಡಿದ್ದು ಅಂದ್ರೆ 16, 17 2 ದಿನನೂ ಕೂಡ ಫುಲ್ ಫೆಸ್ಟಿವಲ್ ಇತ್ತು. ನೋಡಿ ಪಾರ್ಕಿಂಗ್, ಕಾರ್ಗಳಂತೂ ಬರ್ತಾನೆ ಇದ್ರು. ಪಾರ್ಕಿಂಗ್ ಅಂತೂ ಫುಲ್ ಆಗಿತ್ತು. ಎಷ್ಟು ಪಾರ್ಕಿಂಗ್, ಎಷ್ಟು ಜಾಗದಲ್ಲಿ ಕಾರ್ಗಳು ಫುಲ್ ಆಗಿದಾವೆ ಅಂತ.